ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ ಸಿ ಸಿ ಜಿ ಎಲ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಯನ್ನು ಮಾಡ್ತಾ ಇದ್ದೀವಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಟ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀವಿ. ಜನರಲ್ ಇಂಗ್ಲಿಷ್ ತೊಗೊಂಡಿದ್ದೀನಿ. ಇವತ್ತು ನಾವು ಆಲ್ರೆಡಿ ಏನು ಸಿಲೆಬಸ್ ಇದೆ ಟೈರ್ 1 ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀವಿ. ನೋಡಿ ಲಿಂಕ್ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಇವತ್ತು ಇಂಗ್ಲಿಷ್ ಕಂಪ್ರೆನ್ಷನ್ಸ್ ಅಂತ ಏನಿದೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಒಂದು ಟಾಪಿಕ್ಗಳು ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಮಾಡೋಣ. ಲಿಂಕ್ಗಳನ್ನ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ನೋಡಿ, ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಜಸ್ಟ್ ನಿಮ್ಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಇದ್ರೆ ಸಾಕು. ಮತ್ತೆ ಒಂದಷ್ಟು ಪ್ಯಾಟ್ರನ್ಸ್ ಇದೆ, ಏನೇನು ಸಿಲೆಬಸ್ ಇದೆ ಅದೆಲ್ಲ ನಾವು ಆಲ್ರೆಡಿ ಏನೇನು ಸಿಲೆಬಸ್ ಇದೆ ಅಂತ ಹೇಳಿ ಸಿಲೆಬಸ್ ಅಲ್ಲಿ ನಾವು ಏನು ನೋಟಿಫಿಕೇಶನ್ ಇತ್ತು ಅಲ್ಲೇ ಕೂಡ ನಾನು ಹೇಳಿದ್ದೀನಿ. ಅಥವಾ ನಮ್ಮ ಗ್ರಾಮರ್ ವಿಡಿಯೋ ನೋಡಿ, ಆ ಗ್ರಾಮರ್ ವಿಡಿಯೋ ನೋಡ್ಕೊಂಡ್ರೆ ನೀವು ಕಂಪ್ಲೀಟ್ ಸಿಲೆಬಸ್ ಕೂಡ ಇದ್ರಲ್ಲಿ ಕವರ್ ಮಾಡಿದ್ದೀವಿ. ಫೈನ್ ಸರ್, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಗ್ರಾಮರ್ ಕವರ್ ಮಾಡಿದ್ದೀವಿ, ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಪ್ರೀವಿಯಸ್ ಅಲ್ಲಿ ಬಂದಿರತಕ್ಕಂಥ ಒಂದಷ್ಟು ಕ್ವಶನ್ಸ್ಗಳನ್ನ ತಗೊಂಡಿದ್ದೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನೋಡಿ, ಇಲ್ಲಿ ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಕೇಳಿದಾನೆ. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಅದು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಇದು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತಂದ್ರೆ ಏನು ಅಂತ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಇರುತ್ತೆ. ಇದನ್ನ ಎಕ್ಸ್ ಫಾರ್ಮ್ ಅಲ್ಲಿ ತಗೊಂಡ್ಬರ್ಬೇಕಾಗತ್ತೆ. ಆಬ್ಜೆಕ್ಟ್ ಸಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ ಸ್ನೇಹಿತರೆ, ಸಬ್ಜೆಕ್ಟು ಆಬ್ಜೆಕ್ಟ್ ಜಾಗಕ್ಕೆ ಹೋಗುತ್ತೆ. ವರ್ಬು ಇಲ್ಲಿ ಥರ್ಡ್ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆ, ಸೊ ಇದು ನಿಮಗೆ ಬೇಸಿಕ್ ಅಲ್ಪಡು ಅಂತೀವಲ್ಲ ನಾವು. ಓಕೆ, ನಾವು ಕನ್ನಡದಲ್ಲಿ ಗ್ರಾಮರ್ ಕೂಡ ಓದ್ತೀವಿ. ಸೊ ಹಾಗೆ ಒಂದಷ್ಟು ಬೇಸಿಕ್ಸ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕು ಇದ್ರ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್, ಆನಾ ಪೇಂಟೆಡ್ ದ ಹೌಸ್ ಅಂತಿದೆ. ನೋಡಿ, ದಿಸ್ ಇಸ್ ದ ಆಬ್ಜೆಕ್ಟ್, ದ ಹೌಸ್ ಇಲ್ಲಿ ಬರುತ್ತೆ ಅಂಡ್ ಇಟ್ ಈಸ್ ಪೇಂಟೆಡ್ ಅಂತಿದೆ. ಹಾಗಾಗಿ ಹೆಲ್ಪಿಂಗ್ ವರ್ಬ್ ವಾಸ್ ಇದೆ ಅಂಡ್ ವರ್ಬ್ ಥರ್ಡ್ ಫಾರ್ಮ್ ಏನು ಪೇಂಟೆಡ್. ಸೊ ಪೇಂಟೆಡ್ ಇದೆ ಬೈ ಆನಾ ಅಂತ ಬರೀತೀವಿ. ಅವಳಿಂದ ಮಾಡಲ್ಪಟ್ಟಿತ್ತು ಅಂತೀವಲ್ಲ ಹಾಗೆ. ಓಕೆ, ಸೊ ಈ ರೀತಿ ಇಲ್ಲೊಂದಷ್ಟು ನಿಮಗೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಒಂದಷ್ಟು ಶಾರ್ಟ್ ಕಟ್ ಮೆಥಡ್ ಅಂತ ಅನ್ಕೊಳ್ಳಿ, ಅಥವಾ ಒಂದಷ್ಟು ನಿಮಗೆ ಇಂಪಾರ್ಟೆಂಟ್ ಫಾರ್ಮುಲಾ ಅಂತಾರೋ ಅನ್ಕೊಳ್ಳಿ. ಯಾವುದೇ ಒಂದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ, ಒಂದು ಸೆಂಟೆನ್ಸ್ ಅಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಅಂತ ಇದ್ರೆ ನೋಡಿ, ದಿಸ್ ಇಸ್ ಕೀವರ್ಡ್ಸ್ಗಳು. ನಿಮಗೆ ಇದನ್ನ ನೋಡಿದ ತಕ್ಷಣ ನೀವು ಆನ್ಸರ್ ಕಂಡು ಹಿಡಿಯಬಹುದು. ಹ್ಯಾಸ್ ಅಥವಾ ಹ್ಯಾವ್ ಅಂತಿದ್ರೆ ಅದರ ಜೊತೆಗೆ ನೀವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಬೀನ್ ಅಂತಕ್ಕಂಥದ್ದನ್ನ ಸೇರಿಸಬೇಕು. ಮತ್ತೆ ವರ್ಬ್ ಯಾವಾಗಲೂ ಥರ್ಡ್ ಫಾರ್ಮ್ ಅಲ್ಲಿ ಇರಬೇಕು, ಅದು ಗೊತ್ತಿರುತ್ತೆ. ಥರ್ಡ್ ಫಾರ್ಮ್ ಅಂತಂದ್ರೆ ಏನು, ಅದು ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್, ಅದೇ ರೀತಿ ನೀವು ಒಂದು ಸೆಂಟೆನ್ಸ್ ಅಲ್ಲಿ ಅಕಸ್ಮಾತ್ ಶೆಲ್ ವಿಲ್ ಅಂತ ಏನಾರು ಇದ್ರೆ ಅದಕ್ಕೆ ವಿಲ್ ಶೆಲ್ ಬಿ ಅಂತ ಬರಬೇಕು. ಓಕೆ, ನೀವು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಬಿ ಅಂತ ಬರಬೇಕು. ಅದೇ ರೀತಿ ನಿಮಗೆ ವರ್ಬು ING ಫಾರ್ಮ್ ಅಲ್ಲಿ ಇದ್ರೆ, ಈಗ ಬ್ಯೂಟಿ ಬೇರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಕ್ವಶನ್ ತಗೊಂಡಿದ್ದೀನಿ. ಇಲ್ಲೊಂದು ಕ್ವಶನ್ ಇದೆ ನೋಡಿ, ಆರ್ಗನೈಸಿಂಗ್ ಅಂತಿದೆ. ಸೊ ING ಫಾರ್ಮಲ್ ಇದ್ರೆ ವರ್ಬು, ಅವಾಗ ಅದ್ರ ಜೊತೆ ಏನ್ ಸೇರಿಸಬೇಕು, ಬೀಯಿಂಗ್ ಅಂತ ಸೇರಿಸಬೇಕು. ನೋಡಿ, ಈ ತರದ್ದು ಒಂದು 4-5. ಮತ್ತೆ ಈಗ ಕ್ಯಾನು, ಮೇ, ಕುಡ್ ಅಂತ ಏನಾದ್ರು ಇದ್ರೆ, ಶುಡ್, ಮಸ್ಟ್ ಅಂತಿದ್ರೆ ಅದ್ರ ಜೊತೆ ಕುಡ್ ಬಿ, ಶುಡ್ ಬಿ, ಮಸ್ಟ್ ಬಿ, ಬಿ ಸೇರಿಸಬೇಕು. ಇದು ಬೇಸಿಕ್ ಥಿಂಗ್ಸು. ಬೇಸಿಕ್ ಒಂದಷ್ಟು ನೀವು ಟ್ರಿಕ್ಸ್ ಅಥವಾ ಕೀವರ್ಡ್ಸ್ ಅಂತ ಕೂಡ ಅನ್ಕೋಬಹುದು. ಇದು ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕ್ವಶನ್ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ದ ಚಿಲ್ಡ್ರನ್ ಹ್ಯಾವ್ ಮೇಡ್ ದ ಬಾಕ್ಸ್. ಈಗ ನಾರ್ಮಲ್ ಆಗಿ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಏನು, ದ ಬಾಕ್ಸ್ ಇಸ್ ದ ಆಬ್ಜೆಕ್ಟ್ ಇಲ್ಲಿ ಅಲ್ವಾ. ಇದನ್ನ ಸಬ್ಜೆಕ್ಟ್ ಜಾಗ ಬರಬೇಕು ಅಂದ್ರೆ ದ ಬಾಕ್ಸ್ ಇಂದ ಸ್ಟಾರ್ಟ್ ಆಗ್ಬೇಕು. ದ ಬಾಕ್ಸ್ ಹ್ಯಾವ್ ಅಂತಿದೆ. ಇಲ್ಲಿ ಹ್ಯಾವ್ ಅಂತಂದ್ರೇನು, ಹ್ಯಾವ್ ಬೀನ್ ಬರಬೇಕು. ಅಥವಾ ಇಲ್ಲಿ ನಾವು ಥರ್ಡ್ ಫಾರ್ಮ್ಗೆ ಹೋಗ್ತಾ ಇರೋದು. ಹ್ಯಾವ್ ಇರೋದೇನಾಗುತ್ತೆ, ಹ್ಯಾಸ್ ಆಗುತ್ತೆ ಅಲ್ವಾ, ಹ್ಯಾಸ್ ಬೀನ್ ಆಗುತ್ತೆ. ಸೊ ಇಲ್ಲಿ ಎಲ್ಲಿದೆ ಹ್ಯಾಸ್ ಬೀನು, ಇಲ್ಲಿ ನೋಡಿ, ಇಲ್ಲಿದೆ. ಇಲ್ಲೂ ಹ್ಯಾಡ್ ಬೀನ್ ಅಂತಿದೆ, ಹ್ಯಾಸ್ ಬೀನ್ ಆಗ್ಬೇಕು. ಓಕೆ, ಮೇಡ್ ಬೈ ದ ಚಿಲ್ಡ್ರನ್, ದಿಸ್ ಇಸ್ ದ ಆಬ್ಜೆಕ್ಟ್, ಸಬ್ಜೆಕ್ಟ್ ಆಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನೋ, ನಿಮಗೆ ಟ್ರಿಕ್ಸ್ ಬಗ್ಗೆ ಮಾತಾಡೋದು ಸ್ನೇಹಿತರೆ. ಈ ಏನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಒಂದಷ್ಟು ಪಾಯಿಂಟ್ಸ್ಗಳು, ಈ ಪಾಯಿಂಟ್ಸ್ಗಳನ್ನ ನೀವು ತಗೊಂಡ್ಬಿಟ್ರೆ, ಓಕೆ, ಇಲ್ಲಿ ಪಾಯಿಂಟ್ಸ್ಗಳನ್ನ ತಗೊಂಡ್ಬಿಟ್ರೆ, ಈಗ ಈ ಕ್ವಶನ್ ಬಂದ್ರೆ ಇಲ್ಲಿ ಹ್ಯಾವ್ ಇದೆ. ಹ್ಯಾವ್ ಇದ್ದಾಗ ಏನಾಗುತ್ತೆ, ಬೀನ್ ಅನ್ನೋದು ಬೇಕು ಇಲ್ಲಿ ಸರ್. ಸೊ ಇಲ್ಲಿ ಬೀನ್ ಅಂತಿದೆ, ಹ್ಯಾಡ್ ಬೀನ್ ಇದೆ, ಹ್ಯಾಡ್ ಅಲ್ಲ. ಹ್ಯಾವ್ ಅಥವಾ ಹ್ಯಾಸ್ ಅಂತಿದ್ರೆ ಬೀನ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಹ್ಯಾಸ್ ಬೀನ್ ಅಂತ ಇಲ್ಲಿದೆ. ಸೊ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಇದು ಬಿಟ್ಟು ಇನ್ನೆಲ್ಲೂ ಇಲ್ಲ ನಿಮಗೆ, ಇನ್ಯಾವ ಆಪ್ಷನ್ ಇಲ್ಲ. ಆಯ್ತಾ, ಅರ್ಥ ಆಯ್ತಲ್ಲ. ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ ಟ್ರಿಕ್ಸ್ಗಳನ್ನ, ಒಂದಷ್ಟು ಪಾಯಿಂಟ್ಸ್ಗಳನ್ನ, ಕೀವರ್ಡ್ಸ್ಗಳನ್ನ ನೀವು ಐಡೆಂಟಿಫೈ ಮಾಡ್ಬಿಟ್ರೆ ಇಂಥ ಕ್ವಶನ್ ಆರಾಮಾಗಿ ಸಾಲ್ವ್ ಮಾಡು. ಮುಂದೆ ಇನ್ನು ತಗೋತೀನಿ ಕ್ವಶನ್ಸ್ಗಳು.
ಡೀಟೇಲ್ ಆಗಿ ನೀವು ಒಂದಷ್ಟು ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೆ ಕಾನ್ಫಿಡೆನ್ಸ್ ಆಗುತ್ತೆ, ಆರಾಮಾಗಿ ಸಾಲ್ವ್ ಮಾಡ್ತೀರಾ ಸ್ನೇಹಿತರೆ. ಎಸ್, ತುಂಬಾ ಜನ ಪ್ರಿಪೇರ್ ಆಗಿರೋಗಿ ಇವೆಲ್ಲ ಈಸಿ. ನಾನೇನು ಇದನ್ನ ಯಾಕೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಅಂದ್ರೆ, ಈಗ ಪ್ರಿಪೇರ್ ಆಗ್ತೇವೆ ಹೊಸೊಬ್ರು, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೇಕಲ್ವಾ. ಎಸ್, ಬ್ಯಾಂಕಿಂಗ್ ಎಕ್ಸಾಮ್ ಓದ್ತಿರ್ತೀರಾ, ಅವ್ರಿಗೆ ಗೊತ್ತಿರುತ್ತೆ ಇದು, ಅಥವಾ ಲಾಸ್ಟ್ 1 or 2 ಇಯರ್ ಪ್ರಿಪೇರ್ ಆಗ್ತಿರ್ತೀರಾ, ಅವ್ರಿಗೆ ಗೊತ್ತಿರುತ್ತೆ. ಈ ವರ್ಷ ಪ್ರಿಪೇರ್ ಆಗೋರಿಗೆ ಸ್ವಲ್ಪ ಗೊತ್ತಾಗಬೇಕಲ್ಲ, ಹಾಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಅಷ್ಟೇ. ನೆಕ್ಸ್ಟ್ ನೋಡಿ, ಇದು ಕೂಡ ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗಿರೋದು ಕ್ವಶನ್ ಇದೆ. ದೇ ಆರ್ ಆರ್ಗನೈಸಿಂಗ್ ಎ ಕನ್ಸರ್ಟ್ ಫಾರ್ ದ ಚಾರಿಟಿ. ಆಸ್ ಯೂಶುವಲ್ ದ ಇಲ್ಲೇನು ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಎ ಕನ್ಸರ್ಟ್ ಫಾರ್ ದ ಚಾರಿಟಿ ಇದೆಯಲ್ಲ, ಇದು ಆಬ್ಜೆಕ್ಟ್, ಇದು ಸಬ್ಜೆಕ್ಟ್ ಜಾಗದಲ್ಲಿ ಬರಬೇಕು. ಈಗ ಅದು ಬೇಡ, ಫಸ್ಟ್ ನೀವು ಕೀವರ್ಡ್ಸ್ಗಳು ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಆರ್ಗನೈಸಿಂಗ್ ING ಇದೆ, ವರ್ಬ್, ದಿಸ್ ಇಸ್ ದ ವರ್ಬ್, ದಿಸ್ ಇಸ್ ದ ವರ್ಬ್, ಕ್ರಿಯಾಪದ. ಸೊ ಆರ್ಗನೈಸಿಂಗ್ ಇದೆ, ING ಇದ್ರಾಗ ಏನ್ ಬರಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಸ್ನೇಹಿತರೆ, ಬೀಯಿಂಗ್ ಬರಬೇಕು. ಸೊ ಎಲ್ಲಾರು ಬೀಯಿಂಗ್ ಇದೆಯಾ ಅನ್ನೋದು ಚೆಕ್ ಮಾಡಿ. ಓಕೆ, ಎಲ್ಲಿದೆ? ಮತ್ತೆ ಆರ್ಗನೈಸಿಂಗ್ ಇರೋದು ವರ್ಬ್ ಥರ್ಡ್ ಫಾರ್ಮ್ ಆಗಬೇಕು, ಅಂದ್ರೆ ಆರ್ಗನೈಸ್ಡ್ ಆಗಬೇಕು. ಓಕೆ, ಆರ್ಗನೈಸ್ಡ್ ಆಗಬೇಕು. ಸೊ ಎಲ್ಲಿದೆ ಅದು? ಬೀಯಿಂಗ್ ಆರ್ಗನೈಸ್ಡ್ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿದೆಯಾ? ಇಲ್ಲ, ಇಲ್ಲಿದೆ ಬೀಯಿಂಗ್ ಆರ್ಗನೈಸ್ಡ್, ಇಲ್ಲೂ ಇದೆ. ಬಟ್ ಇಲ್ಲಿ ನೋಡಿದ್ರೆ ದೇ ಆರ್ ಆರ್ಗನೈಸಿಂಗ್ ಎ ಕನ್ಸರ್ಟ್ ಫಾರ್ ಚಾರಿಟಿ, ಅಂದ್ರೆ ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಓಕೆ, ಸೊ ಹಂಗಾಗಿ ಇಲ್ಲಿ ಏನಾಗಿದೆ, ಎ ಕನ್ಸರ್ಟ್ ಫಾರ್ ಚಾರಿಟಿ. ಇಲ್ಲಿ ನೋಡಿ, ಎ ಕನ್ಸರ್ಟ್ ಅಂತ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ದೇ ಆರ್ ಬೀಯಿಂಗ್ ಆರ್ಗನೈಸ್ಡ್ ಅಂತಿದೆ. ಈ ಆಬ್ಜೆಕ್ಟ್ ಸಬ್ಜೆಕ್ಟ್ ಜಾಗದಲ್ಲಿ ಬರಬೇಕು. ಅಂತದ್ದು ಯಾವ್ದಿರೋದು? ಇದೊಂದೇ ಸೆಂಟೆನ್ಸ್ ಇರೋದು. ಇಲ್ಲಿಲ್ಲ, ಇಲ್ಲಿದೆ ಆಬ್ಜೆಕ್ಟ್ ಜಾಗದಲ್ಲಿದೆ, ಹಂಗಲ್ಲ, ಉಲ್ಟಾ ಆಗ್ಬೇಕು. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ರೈಟ್ ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಯಾಕೆ ಸಾಧ್ಯ ಇಲ್ಲ? ನಾನು ನಿಮ್ಗೆ ಎಕ್ಸ್ ಫಾರ್ಮ್ ಅಂತ ಹೇಳಿದ್ದೀನಿ. ಇಲ್ಲೇ ಹೇಳಿದೆ ಎಕ್ಸ್ ಫಾರ್ಮ್ ಅಲ್ಲಿ ಸಬ್ಜೆಕ್ಟು ಆಬ್ಜೆಕ್ಟು ಸಬ್ಜೆಕ್ಟ್ ಜಾಗಕ್ಕೆ ಬರಬೇಕು, ಸಬ್ಜೆಕ್ಟ್ ಆಬ್ಜೆಕ್ಟ್ ಜಾಗಕ್ಕೆ ಹೋಗ್ಬೇಕು, ವರ್ಬು ಥರ್ಡ್ ಫಾರ್ಮ್ ಅಲ್ಲಿ ಇರಬೇಕು. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಸೊ ಹಾಗಾಗಿ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಫೈನ್. ಮುಂದೆ ತಗೊಳ್ತೀನಿ ಕ್ವಶನ್ಸ್ಗಳು, ಇನ್ನು ವೆರೈಟಿ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಅಥವಾ ನಮ್ಮ ಗ್ರಾಮರ್ ಪ್ಲೇ ಲಿಸ್ಟ್ ಇದೆ, ಅದು ಲಿಂಕ್ ಕೊಡ್ತೀನಿ, ಅಲ್ಲಿ ಹೋಗಿ ನೋಡ್ಕೋಬಹುದು ತಾವು. ನೆಕ್ಸ್ಟ್ ಇಲ್ಲೇನಿದೆ, ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಯೂಸ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ನಾನು 1 ವರ್ಡ್ ಅಲ್ಲಿ ಬರೀಬೇಕು ಅಂತ. ಓಕೆ, ಇಲ್ಲೇನಿದೆ ಸೆಂಟೆನ್ಸು, ಒನ್ ಹೂ ಹೀಟ್ಸ್ ಎ ಲಾಟ್. ತುಂಬಾ ತಿನ್ನೋನ್ನ ಏನಂತ ಕರಿತೀವಿ? ಹೊಟ್ಟೆ ಬಾಕ ಅಂತೀವಿ. ಇಲ್ಲಿ ಚೆಫ್ ಅಂತೀವಿ, ಅವನು ಅಡುಗೆ ಮಾಡೋನು ಅಲ್ಲ. ಸ್ಟಿವಾರ್ಡ್ ಅಂದ್ರೆ ಉಸ್ತುವಾರಿ ಅಂತ, ಉಸ್ತುವಾರಿ ಇವನು ಅಲ್ಲ. ಇಲ್ಲಿ ಗ್ಲುಟನ್ ಅಂತಿದ್ಯಾ, ದಿಸ್ ಇಸ್ ಹೊಟ್ಟೆ ಬಾಕ ಅಂತ, ಹೊಟ್ಟೆ ಬಾಕ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಚಫರ್ ಅಂತಕ್ಕಂಥದ್ದು ಏನಿದೆ, ಕಾರು ಚಾಲಕ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೇನು ಜಾಸ್ತಿ ತಿನ್ನೋನು ಯಾರು? ಹೊಟ್ಟೆ ಬಾಕ. ಸೊ ಯಾವ್ದು ಆಪ್ಷನ್? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಇಂಥ ಕ್ವಶನ್ಸ್ಗಳು ಸ್ನೇಹಿತರೆ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿರ್ಬೇಕು, ಮತ್ತೆ ನಿಮ್ಗೊಂದಷ್ಟು ವೊಕ್ಯಾಬ್ಯುಲರಿ ಗೊತ್ತಿರಬೇಕು. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತೀನಿ, ನ್ಯೂಸ್ ಪೇಪರ್ಸ್ ಓದಿ, ಅದರಲ್ಲಿ ಎಡಿಟೋರಿಯಲ್ ಓದಿ, ಇಂಗ್ಲಿಷ್ ನ್ಯೂಸ್ ಪೇಪರ್ಸ್, ಇಂಗ್ಲಿಷ್ ನ್ಯೂಸ್ ಚಾನಲ್ಸ್ಗಳನ್ನ ನೋಡಿ, ಇಂಗ್ಲಿಷ್ ಬುಕ್ಸ್ ಓದಿ ಅಂತ ಹೇಳ್ತೀನಿ. ಓಕೆ, ಕನ್ನಡ ಮೀಡಿಯಂ ಆದ್ರೂ ಕೂಡ ಇವನ್ನೆಲ್ಲ ಸಾಲ್ವ್ ಮಾಡಬಹುದು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತೆಲ್ಲ, ಹಾಗೆ ಪ್ರಾಕ್ಟೀಸ್ ಇರಬೇಕಷ್ಟೇನೇನಿಲ್ಲ. ನೆಕ್ಸ್ಟ್ ಬರ್ತೀನಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದ. ಸಮಾನಾರ್ಥಕ ಪದ ಹೇಳ್ಬೇಕಿಲ್ಲಿ. ಸಮಾನಾರ್ಥಕ ಪದ ಯಾವುದಕ್ಕೆ? ಸೆಲೆಬ್ರೇಟ್ ಅಂತ. ಸೆಲೆಬ್ರೇಷನ್ ಮಾಡೋದು ಒಂದು ಏನೋ, ನಾವು ಯಾವಾಗ ಖುಷಿ ಆದಾಗ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ, ಸಂತೋಷವಾಗಿದ್ದಾಗ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಏನಿದೆ, ಯಾವ್ದಿದೆ? ಬಿಚ್ ಅನ್ನೋದಂತೂ ಅಲ್ವೇ ನಿಮ್ಗೆ ಗೊತ್ತಿದೆ. ಬಿಚ್ ಅನ್ನೋ ಪದ ನಾನು ಹೇಳ್ಕೊಡ್ಲೇಬೇಕಾಗಿಲ್ಲ. ಇಂಥ ಪದಗಳಲ್ಲಿ ಆಲ್ಮೋಸ್ಟ್ 99% ಜನಕ್ಕೆ ಗೊತ್ತಿರುತ್ತೆ. ಓಕೆ, ಸೊ ಅಶ್ಯೂರ್ ಇದೆ. ಅಶ್ಯೂರ್ ಅಂತಂದ್ರೆ ಏನೋ, ನಿಮಗೆ ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ದೃಢವಾಗಿ ಹೇಳ್ತಕ್ಕಂಥದ್ದು. ಸೊ ಅದು ಅಲ್ಲ. ರಿಜಾಯ್ಸ್ ಅಂತಿದೆಯಾ, ದಿಸ್ ಇಸ್ ದ ರೈಟ್ ಆನ್ಸರ್. ರಿಜಾಯ್ಸ್ ಅಂದ್ರೇನು? ಅಂದ್ರೆ ಸಂತೋಷಗೊಳಿಸು ಅಂತ. ಡಾಂಟ್ ಅಂದ್ರೆ ಧೈರ್ಯ. ಸೊ ಧೈರ್ಯ ಅಲ್ಲ, ರಿಜಾಯ್ಸ್ ಅಂದ್ರೆ ಹಿಗ್ಗುವುದು, ಸಂತೋಷಗೊಳಿಸುವುದು. ಸೆಲೆಬ್ರೇಟ್ ಮಾಡೋದಂದ್ರೆ ಖುಷಿಯಾಗಿರೋದು ಅಂತಾನೆ ಅರ್ಥ. ಸಮಾನಾರ್ಥಕ ಪದ, ವಿವಿಧ ಪದ, ನಾನಾರ್ಥ ಅಂತ ಏನ್ ಕರಿತೀವಿ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬರ್ತೇನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೋಮೋಫೋನ್ ಟು ಫಿಲ್ ದ ಬ್ಲ್ಯಾಂಕ್. ಓಕೆ, ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಪದ ಯಾವುದು? ಇಲ್ಲಿ ಏನಿಲ್ಲ, ಸೇಮ್ ಮೀನಿಂಗ್ ನೋಡಿ. ಇದು ಫ್ಲವರ್ ಅಂದ್ರೆ ಒಂಥರ ಉಚ್ಚಾರಣೆ ಸೇಮ್ ಇರುತ್ತೆ, ಬಟ್ ಇಲ್ಲಿ ಯಾವ್ದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಇಲ್ಲಿ ಸ್ಪೆಲ್ಲಿಂಗ್ಗಳು ಬೇರೆ ಬೇರೆ ಇರುತ್ತೆ ಅಷ್ಟೇ. ಉಚ್ಚಾರಣೆ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಸೇಮ್ ಅನ್ಸುತ್ತೆ. ನಾವು ಫ್ಲವರ್ ಅಂತ ನೋಡಿ, ಎಲ್ಲ ಒಂದೇ ತರ ಬರುತ್ತೆ. ಬಟ್ ಇಲ್ಲಿ ಯಾವುದು ಈ ಸೆಂಟೆನ್ಸ್ಗೆ ಸೂಟ್ ಆಗುತ್ತೆ ಅಂತ. ಏನಿದೆ ಸೆಂಟೆನ್ಸು? ದ ಡ್ಯಾಶ್ ವಾಸ್ ಡೆಕೋರೇಟೆಡ್ ವಿತ್ ದ ಕ್ಯಾಂಡಲ್ಸ್ ಅಂಡ್ ಚಾಕ್ಲೇಟ್ಸ್ ಎವ್ರಿವೇರ್ ಅಂತ. ಏನ ಡೆಕೋರೇಟ್ ಮಾಡಿ? ಎಲ್ಲಿ ಡ್ಯಾಶ್ ವಾಸ್ ಡೆಕೋರೇಟೆಡ್, ಯಾವ್ದನ್ನ ಡೆಕೋರೇಟ್ ಮಾಡಿರ್ತೀವಿ? ಫ್ಲೋರ್ FLOOR ಅಲ್ವಾ? ನಾವೆಲ್ಲಿ ಡೆಕೋರೇಟ್ ಮಾಡ್ತೀವಿ? ನೆಲದ ಮೇಲೆ ಅಥವಾ ಗೋಡೆ ಮೇಲೆ, ಆ ಥರ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಸೆಲೆಕ್ಟ್ ದ ಆಪ್ಷನ್ ದಟ್ ಈಸ್ ಕ್ಯಾನ್ ಬಿ ಯೂಸ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಓಕೆ, ಒಂದು ವರ್ಡ್, ಸಿಂಗಲ್ ವರ್ಡ್ ಅಲ್ಲಿ ಹೇಳಬೇಕು ಅಂತ ಒಂದು ಸೆಂಟೆನ್ಸ್ ಇರುತ್ತೆ. ದ ಪೀರಿಯಡ್ ಆಫ್ 10 years, 10 ವರ್ಷಗಳನ್ನ ಏನಾಗ್ತೀವಿ? ದಶಕ ಅಂತೀವಿ ಕನ್ನಡದಲ್ಲಿ. ದಶಕ, ಅದನ್ನ ಇಂಗ್ಲಿಷ್ ಡಿಕೇಡ್ ಅಂತೀವಿ. ಇದೆಲ್ಲ ಗೊತ್ತಿರಬೇಕು.
ಬೈ ಬೈಯಾನಿಯಂ ಅಂತಿದೆ, ಬೈಯಾನಿಯಲ್, ದ್ವೈವಾರ್ಷಿಕ, ತ್ರೈವಾರ್ಷಿಕ ಇವೆಲ್ಲ. ಮತ್ತೆ ಯೂಶಲಿ ನಿಮಗೆ ಕೇಳೋದು ಯಾವುದು, 25 ವರ್ಷ ಏನಂತೀವಿ ಗೋಲ್ಡನ್ ಜೂಬ್ಲಿ ಅಂತೀವಿ, ಗೋಲ್ಡನ್ ಜೂಬ್ಲಿ ಅಲ್ವಾ. ಹಾಗೆ 50 ವರ್ಷನ ಏನಂತೀವಿ, ಸಾರಿ ಸಿಲ್ವರ್ ಜೂಬ್ಲಿ, 25 ವರ್ಷನ ಸಿಲ್ವರ್ ಜೂಬ್ಲಿ ಅಂತೀವಿ, ಸಿಲ್ವರ್ ಜೂಬ್ಲಿ ಅಲ್ವಾ. 50 ವರ್ಷನ ಏನಂತೀವಿ, 100 ವರ್ಷ ಸೆಂಚುರಿನಿಯಲ್ ಅಥವಾ ಸೆಂಚುರಿ ಅಂತ ಕರಿತೀವಿ, ಸೆಂಚುರಿ ಅಂತ ಕರಿತೀವಿ 100 ವರ್ಷನ. 75 ವರ್ಷನ ಏನಂತೀವಿ. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಗೋಲ್ಡನ್ ಜೂಬ್ಲಿ 50 ವರ್ಷ ಅಲ್ವಾ, ಪ್ಲಾಟಿನಮ್ ಜೂಬ್ಲಿ ಅಂದ್ರೆ ಎಷ್ಟು. ಸೊ ಈ ತರ, ಸೊ ಇದನ್ನೆಲ್ಲ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಇದನ್ನೆಲ್ಲ ಒಂದ್ಸಲ ಲಿಸ್ಟ್ ನ ನೋಡ್ಕೊಳ್ಳಿ. ಸೊ ಇದಕ್ಕೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, ಇದು ಕೂಡ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಸೆಂಟೆನ್ಸ್ಗೆ ಮಾಡಬೇಕಾಗಿರೋದು. ಎ ಲಾರ್ಜ್ ಫ್ಲಾಟ್ ಏರಿಯಾ ಸರೌಂಡೆಡ್ ಬೈ ಎ ಸೀಟ್ ಯೂಸ್ ಟು ಸ್ಪೋರ್ಟ್ಸ್ ಆರ್ ಎಂಟರ್ಟೈನ್ಮೆಂಟ್. ನೋಡಿ, ಒಂದು ಲಾರ್ಜ್ ಇರುತ್ತೆ, ಸೆಂಟ್ರಲ್ ಗ್ರೌಂಡ್ ತರ, ಸುತ್ತ ಸೀಟ್ಗಳಿರುತ್ತೆ ಅಲ್ವಾ. ಅದು ಸ್ಟೇಡಿಯಂ ಆಗಿರ್ಬೋದು, ಅಥವಾ ಒಂದು ನಾವು ಆಂಫಿ ಥಿಯೇಟರ್ ಅಂತೀವಿ ಗೊತ್ತಾ, ಓಪನ್ ಥಿಯೇಟರ್ಗಳಿರ್ತಾವಲ್ಲ ಅಂಥದ್ದಾರ ಆಗಿರ್ಬೋದು. ಅಂದ್ರೆ ಇಲ್ಲಿ ಏನೋ ಒಂದು ಸ್ಪೋರ್ಟ್ಸ್ ಅಥವಾ ಎಂಟರ್ಟೈನ್ಮೆಂಟ್ ನಡೆಯುತ್ತೆ, ಅದನ್ನ ಏನಂತ ಕರಿತೀವಿ. ಗಾರ್ಡನ್ ಅಂತೂ ಅಲ್ವೇ ಅಲ್ಲ, ಡಿಪಾರ್ಟ್ಮೆಂಟ್ ಅಂತೂ ಅಲ್ವೇ ಅಲ್ಲ. ಸೆನೆಟ್ ಅಂದ್ರೆ ಏನು, ಸೆನೆಟ್ ಅಂದ್ರೆ ನಿಮಗೆ ವಿಶ್ವವಿದ್ಯಾಲಯದಲ್ಲಿ ನಾವು ನೋಡ್ತೀವಿ, ಯೂನಿವರ್ಸಿಟಿಗಳಲ್ಲಿ ಸೆನೆಟ್ ಅಂತ. ಸೊ ಅದಂತೂ ಅಲ್ವೇ ಅಲ್ಲ. ಅರೇನಾ ಇಸ್ ದ ರೈಟ್ ಆನ್ಸರ್. ಸೊ ಅರೇನಾ ಅಂದ್ರೆ ಏನೋ ರಂಗಮಂಟಪ ಅಥವಾ ರಂಗ ಅಂತ ಕರಿತೀವಿ. ಸೆನೆಟ್ ಅಂದ್ರೆ ಕಾಲೇಜಿನ ಆಡಳಿತ ದ್ವಿಮಂಡಲ ಅಂತ ಕರಿತೀವಿ, ಅಥವಾ ರಾಷ್ಟ್ರೀಯ ಪರಿಷತ್ ಅಂತೀವಿ. ಸೆನೆಟ್ ಅಂದ್ರೆ ರಾಷ್ಟ್ರೀಯ ಪರಿಷತ್ ಅಂತ ಕೂಡ ಕರಿತೀವಿ ಸೆನೆಟ್. ಸೊ ಇದು ಅಲ್ಲ, ನಮ್ಗೆ ಇಲ್ಲಿ ಏನ್ ಬೇಕಾಗಿರೋದು, ಒಂದು ಆಂಫಿ ಥಿಯೇಟರ್ ತರ ಇರೋದು, ಅಂದ್ರೆ ಅರೇನಾ, ರಂಗಮಂಟಪ, ಓಕೆ, ರಂಗವೇದಿಕೆ ಅಂತ ಕರಿತೀವಿ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಪಾರ್ಟ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾವ್ ಬಿನ್ ಗಿವನ್ ಆಸ್ ಆಪ್ಷನ್, ಸೆಲೆಕ್ಟ್ ದ ಆಪ್ಷನ್ ದಟ್ ಕಂಟೈನ್ ಎನ್ ಎರರ್. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಇದರಲ್ಲಿ ಎರರ್ ಎಲ್ಲಿದೆ ಅಂತ ತಪ್ಪೆಲ್ಲಿ ಹುಡುಕ್ಬೇಕು, ಎರರ್ ಫೈಂಡಿಂಗ್ ಅಂತ ಕರಿತೀವಿ. ಇಲ್ಲಿ ದ ಮೀಟಿಂಗ್ ಅಲ್ಲಿ ಎರರ್ ಇದೆಯಾ, ಅಥವಾ ಐ ಹ್ಯಾವ್ ದ 100 ರೀಸನ್ ಅಲ್ಲಿ ಎರರ್ ಇದೆಯಾ, ಟು ನಾಟ್ ಅಟೆಂಡ್ ಅಲ್ಲಿ ಇದೆಯಾ, ಟುಮಾರೋ ಇದೆಯಾ. ಇದೇನಿದೆ ಸೆಂಟೆನ್ಸು, ಐ ಹ್ಯಾವ್ ದ 100 ರೀಸನ್ಸ್ ಟು ನಾಟ್ ಅಟೆಂಡ್ ದ ಮೀಟಿಂಗ್ ಟುಮಾರೋ ಅಂತ. ನಂಗೆ ತುಂಬಾ ರೀಸನ್ಸ್ ಇದೆ, 100 ರೀಸನ್ಸ್. ಎಲ್ಲಿ ತಪ್ಪಿದೆ ಅಂದ್ರೆ ಐ ಹ್ಯಾವ್ ದ 100 ರೀಸನ್ಸ್ ಅಲ್ಲಿ ತಪ್ಪಿದೆ. ಯಾಕೆ ತಪ್ಪಿದೆ, ದ ಬರಬಾರ್ದು ಇಲ್ಲಿ ಏನ್ ಬರಬೇಕು, ಇದು ಎ ಬರಬೇಕು. ಅಂದ್ರೆ ಎ 100, ಯಾಕಂದ್ರೆ ಡೆಫಿನೆಟ್ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. 100 ರೀಸನ್ಸ್ ಅಂತ ಬರಬೇಕು. ನೋಡಿ, ಇಂಡೆಫಿನೆಟ್, ಈಗ ಈ ದ ಯೂಸ್ ಮಾಡ್ರೆ ಯಾಕಾಗಲ್ಲ, ದ ರೀಸನ್ಸ್ ಅಂತಿದ್ರೆ ಸರಿ ಆಗುತ್ತೆ, ದ ರೀಸನ್ಸ್ ಅಂತ. ಓಕೆ, ಸೊ ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು, ಯಾಕಂದ್ರೆ 100 ರೀಸನ್ಸ್ ಇದೆ. ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ಡೆಫಿನೆಟ್ ಅಂತಂದ್ರೇನು, ಮೊದಲೇ ಎಲ್ಲರೂ ಸ್ಪೆಸಿಫೈ ಆಗಿರುತ್ತೆ, ಅಥವಾ ಇದು ಕರೆಕ್ಟ್ ಇದೆ ಅಂತ ಹೇಳ್ತಾ ಇರ್ತಾರೆ, ಅದು ಡೆಫಿನೆಟ್ ಆರ್ಟಿಕಲ್. ಹಾಗಾಗಿ ದ ಇಲ್ಲಿ ಯೂಸ್ ಮಾಡಲ್ಲ. ದ ರೀಸನ್ಸ್ ಅಂತಿದ್ರೆ ಎಸ್ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ದ 100 ರೀಸನ್ಸ್ ಇರೋದ್ರಿಂದ ಎ 100 ರೀಸನ್ಸ್ ಆಗಬೇಕು. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ತಪ್ಪಿದೆ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ಇಂಥ ಸಿಂಪಲ್ ದೇ ಕೊಟ್ಟಿರ್ತಾನೆ ಇಂಗ್ಲಿಷ್ ತುಂಬಾ. ನೋಡಿ ಏನ್ ಮಾಡ್ತಾನೆ ಗೊತ್ತಾ, ಯೂಶಲಿ ಈ 4 ಸೆಕ್ಷನ್ ಇದೆ ಟೈರ್ 1 ಅಲ್ಲಿ ನಿಮ್ಗೆ ಎಕ್ಸಾಮ್ ಅಲ್ಲಿ. ಯಾವ್ದಾದ್ರು ಒಂದು ಸೆಕ್ಷನ್ ಅಂತೂ ನಿಮಗೆ ಡಿಫಿಕಲ್ಟಿ ಇಟ್ಟಿರ್ತಾನೆ. ಐದರ್ ನಿಮಗೆ ಜನರಲ್ ಅವೇರ್ನೆಸ್ ಅಲ್ಲಿ ಇಡ್ಬೋದು, ಅಥವಾ ಆಪ್ಟಿಟ್ಯೂಡ್ ಅಲ್ಲಿ ಇರ್ಬೋದು, ಅಥವಾ ನಿಮ್ಗೆ ಇಂಗ್ಲಿಷ್ ಅಲ್ಲಿ. ಇದು ನೋಡಿ, ಇದು ಈ ಪೇಪರ್ ಅಲ್ಲಿ ನಾವು ಇಂಗ್ಲಿಷ್ ನಾನು ಏನ್ ಮಾಡ್ತಾ ಇದ್ದೀನಿ, ಇದು ಇಂಗ್ಲಿಷ್ ಈಸಿ ಇದೆ. ಇದೇ ಪೇಪರ್ ಅಲ್ಲಿ ನಿಮಗೆ ಬೇರೆ ಯಾವ್ದಾದ್ರು ಒಂದು ಸೆಕ್ಷನ್ ಡಿಫಿಕಲ್ಟಿ ಇರುತ್ತೆ. ಸೊ ಈ ತರ ಒಂದೊಂದು ಪೇಪರ್ ಅಲ್ಲಿ ಒಂದೊಂದು ಸೆಕ್ಷನ್ ಅಲ್ಲಿ ಡಿಫಿಕಲ್ಟಿ ಇಟ್ಟಿರ್ತಾನೆ ಅಷ್ಟೇ, ಇನ್ನೇನಿಲ್ಲ. ನಮ್ಮ KPS ಅಲ್ಲಿ ಹಂಗೆ ಯಾವ್ದಾದ್ರು ಒಂದು ಸೆಕ್ಷನ್ ಡಿಫಿಕಲ್ಟಿ ಇಟ್ಟಿರ್ತಾನೆ. ಇಲ್ಲೇನಿದೆ, ಗಿವನ್ ಬಿಲೋ ಆರ್ 4 ಜಂಬಲ್ಡ್ ಸೆಂಟೆನ್ಸ್. ನಾವು ಈಗ ಕನ್ನಡ ಮಾಡ್ಬೇಕಾದ್ರೆ PQRS ಅಂತ ಓದ್ತೀವಲ್ವಾ ನಮ್ಮ ಗ್ರೂಪ್ ಸಿಗಳಲ್ಲಿ, ಅದೇ ರೀತಿ ಇಲ್ಲಿ 4 ಸೆಂಟೆನ್ಸ್ ಕೊಟ್ಟಿರ್ತಾನೆ, ಜಂಬಲ್ಡ್ ಆಗಿದೆ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ. ಇಲ್ಲಿ ABCD ಕೊಟ್ಟಿರ್ತಾನೆ ಅಷ್ಟೇ, PQRS ಬದಲು ABCD ಕೊಟ್ಟಿರ್ತಾನೆ ಅಷ್ಟೇ. ಈ ತರ ಕ್ವಶನ್ಸ್ ಇದ್ದಾಗ ಯಾವ್ದು ಫಸ್ಟ್ ಬರಬೇಕು, ಕಂಪ್ಲೀಟ್ ಒಂದು ಪ್ಯಾಸೇಜ್ ರೀತಿ ಒಂದಕ್ಕೊಂದು ಕನೆಕ್ಟ್ ಆಗಬೇಕು. ನಾನು ನಿಮ್ಗೆ ಹೇಳಿದ್ದೀನಿ, ಇಂಡಿಪೆಂಡೆನ್ಸ್ ಫಸ್ಟ್ ಓದಿದಾಗ ನಿಮ್ಗೆ ಇಂಡಿಪೆಂಡೆಂಟ್ ಆಗಿರ್ಬೇಕು, ಕನೆಕ್ಟಿವಿಟಿ ಇರಬಾರ್ದು. ಸ್ಟಾರ್ಟಿಂಗ್ ಅಥವಾ ನೌನ್ಸ್ ಇಂದ ಸ್ಟಾರ್ಟ್ ಆಗ್ಬೇಕು, ನೌನ್ಸ್ ಅಥವಾ ಪ್ರೊನೌನ್ಸ್ ಈ ತರದಿಂದ ಸ್ಟಾರ್ಟ್ ಆಗ್ಬೇಕು. ನೋಡಿ ಇಲ್ಲಿ ವೆನ್ ವಿ ಕನೆಕ್ಟ್ ಅಂತ ಅಷ್ಟು ಬರುತ್ತೆ. ಯಾವಾಗ ನಾವು ಕನೆಕ್ಟ್, ಏನು ಯಾವಾಗ ಅಂತಂದ್ರೆ ಇದರಿಂದ ಮುಂಚೆ ಏನೋ ಇರಬೇಕು, ನಮ್ಗೆ ಸ್ಪೆಸಿಫಿಕ್ ಇರಬೇಕು. ಓಕೆ, ದೀಸ್ ಮೆಟಲ್, ದೀಸ್ ಅಂದ್ರೆ ಯಾವುದು, ಯಾವ ಮೆಟಲ್ ಅನ್ನೋದ್ರ ಬಗ್ಗೆ. ಹಿ ಮೇಡ್, ಇದು ಇಲ್ಲ ನೋಡಿ, ಇದು ಕರೆಕ್ಟ್ ಇದೆ ಆಪ್ಷನ್. ದಿಸ್ ಇಸ್ ದ ಫಸ್ಟ್ ಆಪ್ಷನ್ ಆಗುತ್ತೆ. ಅಲೆಕ್ಸಾಂಡ್ರೋ ವೋಲ್ಟಾ ಡಿಸ್ಕವರ್ಡ್ ಎಲೆಕ್ಟ್ರಿಕ್ ಬ್ಯಾಟ್ರಿ, ಅವನು ಡಿಸ್ಕವರ್ ಮಾಡಿದ್ದಾನೆ. ಓಕೆ, ಹಿ ಅಂದ್ರೆ ಯಾರು ಇಲ್ಲಿ, ಅಲೆಕ್ಸಾಂಡ್ರೋ. ಸೊ ದಿಸ್ ಇಸ್ ಸೆಕೆಂಡ್ ಆಗಬೇಕು. ಹಿ ಮೇಡ್ 2 ಸ್ಟ್ರಿಪ್ಸ್ ಆಫ್ ಡಿಫ್ರೆಂಟ್ ಮೆಟಲ್, 2 ಸ್ಟ್ರಿಪ್ ಆಫ್ 2 ಡಿಫ್ರೆಂಟ್ ಮೆಟಲ್ ಮಾಡಿದ್ದಾನೆ. ನೋಡಿ ದೀಸ್ ಮೆಟಲ್ಸ್, ನೋಡಿ ಇದಾದ್ಮೇಲೆ ಇದು ಬರಬೇಕು. ಸೊ ಹಾಗಾಗಿ ಇದು 3ನೇ ಆಪ್ಷನ್. ದೀಸ್ ಮೆಟಲ್ ಸ್ಟ್ರಿಪ್ಸ್ ವರ್ ಪುಟ್ ಇನ್ ಎ ಸಲ್ಫ್ಯೂರಿಕ್ ಆಸಿಡ್ ಸೊಲ್ಯೂಷನ್. ವೆನ್ ವಿ ಕನೆಕ್ಟ್ ದಿಸ್ ಡಿಸೈನ್ ವಿತ್ ಎಟ್ ವೈರ್ ಎಲೆಕ್ಟ್ರಿಸಿಟಿ ವಿಲ್ ಫ್ಲೋಸ್. ಸೊ ಹಾಗಾದ್ರೆ DCBA ಅಲ್ಲಿದ್ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್.
ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ನೀವು ಇದು 4 ಸೆಂಟೆನ್ಸ್ ಓದ್ಬಿಡ್ಬೇಕು. ಆಗ ನೀವು ಯಾವ್ದು ಫಸ್ಟ್ ಬರುತ್ತೆ? ಕನೆಕ್ಟಿವಿಟಿ. ಇಲ್ಲಿ ನೋಡ್ತಾ ಇದ್ರೆ ಪೇರು ಡಿ ಸಿ 2 ಪೇರ್ ಆಗ್ಲೇಬೇಕಂತಿದೆ. ಸಿ ಆದ್ಮೇಲೆ ಬಿ, ಸಿ ಆದ್ಮೇಲೆ ಬಿ ಬರಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಡಿ ಸಿ ಬಿ ಗೊತ್ತಾಗ್ಬಿಟ್ರೆ 1 2 3 ಆಟೋಮೆಟಿಕ್ ಆಗಿ ನೀವು ಆಪ್ಷನ್ ಕರೆಕ್ಟ್ ಮಾಡ್ಬೋದು. ಓಕೆ, ನೋಡೋಣ ಇದ್ರ ಇನ್ನೊಂದು ಕ್ವಶನ್ ತಗೋತೀನಿ, ಅಲ್ಲಿ ನೀವು ಇನ್ನೊಂದ್ಸಲ ನಿಮಗೆ ಕ್ಲಾರಿಫೈ ಸಿಗುತ್ತೆ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್. ಎಲ್ಲಿದೆ ಸೆಂಟೆನ್ಸು? ಇದು ಸೆಂಟೆನ್ಸು. ಅಂಡರ್ಲೈನ್ ವರ್ಡ್ ಅಂದ್ರೆ ಇದರ ಅಪ್ರೋಪ್ರಿಯೇಟ್ ಮೀನಿಂಗ್ ಅಂದ್ರೆ ಸಮಾನಾರ್ಥಕ ಪದ ರೀತಿ, ಅಂದ್ ರೀತಿ ಅದ್ರದ್ದು ಏನಾದ್ರೂ ಒಳ ಅರ್ಥ ಇದೆ, ಏನದು ಹೇಳ್ತಾ ಇದೆ ನಮಗೆ ಅಂತ ಹೇಳಬೇಕು. ಆಲ್ ಹಿಸ್ ಫ್ರೆಂಡ್ಸ್ ಅಡ್ಮೈರ್ಡ್ ಹಿಮ್ ಬಿಕಾಸ್ ಹಿ ವಾಸ್ ಎ ಸ್ಟ್ರೈಟ್ ಶೂಟರ್ ಅಂತಿದೆ. ಅವನ್ನ ಅಡ್ಮೈರ್ಡ್ ಅದೇ ಹೊಗಳ್ತಾರೆ ಎಲ್ಲ, ಬಿಕಾಸ್ ಅವನ ಸ್ಟ್ರೈಟ್ ಶೂಟರ್. ಇಲ್ಲಿ ಅಂಡರ್ಲೈನ್ ಮಾಡೋದು ಸ್ಟ್ರೈಟ್ ಶೂಟರ್. ಒಂದು ರೀತಿ ಐಡಿಯಾಮ್, ಇದು ಐಡಿಯಾಮ್ ಅಂಡ್ ಫೇಸಸ್ ಅಂತ ಇಲ್ಲೇ ಕೊಟ್ಟಿದ್ದೀನಿ. ಐಡಿಯಾಮ್ ಅಂದ್ರೆ ಒಳ ಅರ್ಥ. ಒಳ ಅರ್ಥ ಅಂದ್ರೆ ಸರ್ ನುಡಿಗಟ್ಟು ಅಂತ ಕರಿತೀವಿ. ಸೊ ಇಲ್ಲಿ ಸ್ಟ್ರೈಟ್ ಶೂಟರ್ ಅಂತ ಅರ್ಥ ಏನು? ಅವನು ಡೈರೆಕ್ಟ್ ಆಗಿ ಮಾತಾಡ್ತಾನೆ ಅಂತ, ಅಲ್ಲಿ ಒಳ ಅರ್ಥ ಹೇಳ್ಬೇಕು ನಾವು. ಇಲ್ಲಿ ನೋಡಿ 4 ಸೆಂಟೆನ್ಸ್ ಇದೆ, ಏನೇನಿದೆ ನೋಡ್ಬೋಣ ಬನ್ನಿ. ಎ ಥರೋಲಿ ಅಪ್ರೈಟ್ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಎಸ್, ಸ್ಟ್ರೈಟ್ ಆಗಿ ಮಾತಾಡ್ತಾನೆ. ಎಸ್, ದಿಸ್ ಇಸ್ ಕರೆಕ್ಟ್. ಬಟ್ ಎಲ್ಲ ಆಪ್ಷನ್ ಒಂದ್ಸಲ ನೋಡಿ. ಮಿಸರ್ಲಿ ಅಂಡ್ ಪೆಸಿಮಿಸ್ಟಿಕಲಿ ಇಂಡಿವಿಜುವಲ್. ಪೆಸಿಮಿಸ್ಟಿಕ್ ಅಲ್ಲ, ಆಪ್ಟಿಮಿಸ್ಟಿಕ್, ಪೆಸಿಮಿಸ್ಟಿಕ್. ಸಿ, ಆಪ್ಟಿಮಿಸ್ಟಿಕ್ ಅಂದ್ರೆ ಏನು? ಪಾಸಿಟಿವ್ ಅಲ್ವಾ? ಪೆಸಿಮಿಸ್ಟಿಕ್ ಅಂದ್ರೆ ನೆಗೆಟಿವ್ ಆಗ್ಬಿಡುತ್ತೆ. ಕಾಂಪ್ಲಿಕೇಟೆಡ್ ಅಂಡ್ ಕನ್ಫ್ಯೂಸಿಂಗ್ ಪರ್ಸನ್ ಅಲ್ಲ. ಎಕ್ಸಲೆಂಟ್ ಶೂಟರ್. ನೋಡಿ, ಸ್ಟ್ರೈಟ್ ಶೂಟರ್ ಅಂದ ತಕ್ಷಣ ಕರೆಕ್ಟ್ ಆಗಿ ಶೂಟ್ ಮಾಡ್ತಾನೆ, ಎಕ್ಸಲೆಂಟ್ ಶೂಟರ್ ಅಂತ. ಇದನ್ನ ಹಾಕ್ರೆ ತಪ್ಪು. ಇಲ್ಲಿ ಐಡಿಯೋಮ್ ಅಂದ್ರೆ ಒಳ್ಳೆ ಅರ್ಥ, ನುಡಿಗಟ್ಟು ಹೇಳಬೇಕು. ಈಗ ನಾವೇನಾದ್ರು ಒಂದು ಪದ ಮಾತಾಡಿದ್ರೆ ಒಳ ಅರ್ಥ ಏನು ಅಂತ, ನೀನ್ ಬುದ್ಧಿವಂತ ಬಿಡು ಅಂತೀವಿ ನಾವು. ಅಂದ್ರೆ ಅದ್ರ ಒಳ ಅರ್ಥ ನಿನ್ ಪೆದ್ದ ಅನ್ನೋದನ್ನ ನಾವು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇರ್ತೀವಿ. ಹಂಗೆ ಇಲ್ಲಿ ಕೂಡ ಸ್ಟ್ರೈಟ್ ಶೂಟರ್ ಅಂತಕ್ಕಂಥದ್ದು ಏನಿದೆ, ಅವನು ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್ ಅಂತ ಒಳ ಅರ್ಥ ಹೇಳಬೇಕು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ಹೋಗೋಣ ಬನ್ನಿ ನೆಕ್ಸ್ಟ್ ಕ್ವಶನ್. ಎಸ್, ಅಗೇನ್ ಜಂಬಲ್ಡ್ ಆರ್ಡರ್, PQRS ಅಥವಾ ABCD ಜಂಬಲ್ಡ್ ಆಗಿದೆ. ಯಾವ್ದಾದ್ಮೇಲೆ ಯಾವ್ದು ಬರಬೇಕು ಅಂತ. ಸೊ ಇಲ್ಲಿ 4 ಆಪ್ಷನ್ಸ್ ಫಸ್ಟ್ ಓದ್ಬಿಡಿ. ದ ಅಪ್ಪರ್ ಪಾರ್ಟ್ ಆಫ್ ದ ರಿವರ್ ಇದೆ, ಕಂಟಿನ್ಯೂಸ್ ರೈನ್ ಆನ್ ಇದೆ, ವೀಕ್ ದೇರ್ ಹ್ಯಾಡ್ ಬೀನ್ ಇದೆ, ಡ್ಯೂರಿಂಗ್ ದ ಪ್ರೀವಿಯಸ್ ಇದೆ. ಹಿಂಗ್ ನೋಡಿದ ತಕ್ಷಣ ಹೇಳ್ಬೋದು ಫಸ್ಟ್ ನಮಗೆ ಡಿನೇ ಬರಬೇಕು ಸರ್ ಅಂತ. ಹೆಂಗೆ? ನೋಡಿ, ಇಲ್ಲಿ ವೀಕ್, ಯಾವ ವೀಕ್ ಗೊತ್ತಿಲ್ಲ, ಕಂಟಿನ್ಯೂಸ್ ರೈನ್ ಆನ್ ಅಂತಿದೆ, ಆಗಲ್ಲ. ದ ಅಪ್ಪರ್ ಪಾರ್ಟ್ ಆಫ್ ದ ರಿವರ್ ಎ ಬರ್ಬೋದು. ಎ ಇಲ್ಲಿದೆ ಆಪ್ಷನ್, ಬೇಕಾದ್ರೆ ಚೆಕ್ ಮಾಡಬಹುದು. ಎ ಬರ್ಬೋದು ಅನ್ಸುತ್ತೆ. ನೋಡ, ದ ಅಪ್ಪರ್ ಪಾರ್ಟ್ ಆಫ್ ದ ರಿವರ್ ಕಂಟಿನ್ಯೂಸ್ ರೈನ್ ಆನ್ ಅಂತ ಬರುತ್ತಾ? ಇಲ್ಲ. ಎ ಬಿ ಅಂತೂ ಆಗಕ್ ಸಾಧ್ಯ ಇಲ್ಲ ಅಂತ ಆಯ್ತು. ನೋಡಿ, ಫಸ್ಟ್ ಇದನ್ನು ಓದಿ, ಕನೆಕ್ಟ್ ಮಾಡಿ. ಬಿ ಆಫ್ ದ ರಿವರ್ ಕಂಟಿನ್ಯೂಸ್ ರೈನ್ ಆನ್ ಅಂತಿದೆ, ಕನೆಕ್ಟ್ ಆಗ್ತಾ ಇಲ್ಲ. ಎ ಬಿ ಎ ಡಿ ಕನೆಕ್ಟ್ ಆಗುತ್ತಾ ನೋಡೋಣ ಬನ್ನಿ. ದ ಅಪ್ಪರ್ ಪಾರ್ಟ್ ಆಫ್ ದ ರಿವರ್ ಡ್ಯೂರಿಂಗ್ ದ ಪ್ರೀವಿಯಸ್ ವೀಕ್ ದೇರ್ ಹ್ಯಾಡ್ ಬೀನ್ ಕಂಟಿನ್ಯೂಸ್ ರೈನ್ ಆನ್, ಆಗಲ್ಲ. ಕಂಪ್ಲೀಟ್ ಸೆಂಟೆನ್ಸ್ ಕೂತ್ಕೋತಾ ಇಲ್ಲ, ಹಂಗಾರೆ ಎ ಬರಲ್ಲ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಡಿ ನೋಡಿ, ಡ್ಯೂರಿಂಗ್ ದ ಪ್ರೀವಿಯಸ್ ವೀಕ್, ಇಲ್ಲಿದೆ ನೋಡಿ, ವೀಕ್, ಪ್ರೀವಿಯಸ್ ವೀಕ್ ಇದು 2ನೇದು. ದೇರ್ ಹ್ಯಾಡ್ ಬೀನ್ ಕಂಟಿನ್ಯೂಸ್ ರೈನ್ ಆನ್ 3ನೇದು. ದ ಆನ್ ಎಲ್ಲಿ? ರೈನ್ ಆನ್ ದ ಅಪ್ಪರ್ ಪಾರ್ಟ್ ಆಫ್ ದ ರಿವರ್ ಮೇಲೆ ಸುರಿತಾ ಇದೆ ಅಂತ. ಸೊ DCBA ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ಹೌದ್ರಾ? ಈ ತರ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇನ್ನೊಂದು ಟ್ರಿಕ್ ಏನೋ, ನೀವು ಆಪ್ಷನ್ ಮೆಥಡ್ ಅಲ್ಲಿ ಹೋಗ್ಬೋದು. ಅಂದ್ರೆ ಈ ಎಲ್ಲ ಆಪ್ಷನ್ ಚೆಕ್ ಮಾಡೋದು, ADCB ಓದೋದು. ಯಾಕಂದ್ರೆ ಇದು ಸಣ್ಣ ಸೆಂಟೆನ್ಸ್ ಇದೆ. ನಮ್ಮ KPSC ದೊಡ್ಡ ಸೆಂಟೆನ್ಸ್ ಕೊಟ್ಟಿರ್ತಾನೆ, ಮತ್ತೆ ಬ್ಯಾಂಕಿಂಗ್ ಅಲ್ಲಿ ಒಂದ್ಸಲ ದೊಡ್ಡ ಇರುತ್ತೆ. ಇದು ಸಣ್ಣ ಸೆಂಟೆನ್ಸ್ ಇದೆ. ನೀವೇನ್ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಗಳನ್ನು ಓದ್ಕೊಂಡು ಚೆಕ್ ಮಾಡ್ಬೋದು. ಈಗ ADCB ಇದೆ, ಓದಿ. ಎ ಆದ್ಮೇಲೆ ಡಿ ಸೇರಿಸಿ, ಡಿ ಆದ್ಮೇಲೆ ಬಿ ಸೇರಿಸಿ, ಎಲ್ಲ ಕಂಟಿನ್ಯೂಸ್ ಆಗಿ ಕ್ಲೀನ್ ಆಗಿ ಕೂತ್ಕೊಳ್ಳೋ ಸೆಂಟೆನ್ಸ್ ನೋಡಿ, ಆಗಲ್ವಾ? ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡಿ. ಹಿಂಗ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಆಪ್ಷನ್ 3 ಕರೆಕ್ಟ್ ಅನ್ಸ್ಬಿಡುತ್ತೆ. ಆಯ್ತಾ? ಈ ತರ ಆಪ್ಷನ್ ಮೆಥಡ್ ಎಲ್ಲರೂ ಮಾಡ್ಬೋದು ಸ್ನೇಹಿತರೆ. ಈ ತರ ಸಣ್ಣ ಸೆಂಟೆನ್ಸಸ್ ಇದ್ದಾಗ, ತುಂಬಾ ದೊಡ್ಡದು ಇರುತ್ತೆ ಸೆಂಟೆನ್ಸ್ಗಳು, ಒಂದು 3 ಲೈನ್ ಒಂದೊಂದು ಸೆಂಟೆನ್ಸ್ ಇರುತ್ತೆ ಒಂದೊಂದು. ಸೊ ಅಂತ ಆದಾಗ ನಾವು ನೋಡ್ಕೊಂಡು ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಟೈಮ್ ಕನ್ಸ್ಯೂಮ್ ಆಗ್ಬಿಡುತ್ತೆ. ಈ ತರ ಇದ್ದಾಗ ಎಲ್ಲ ಆಪ್ಷನ್ಸ್ ಚೆಕ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಅಂದ್ರೆ ವಿರುದ್ಧ ಪದ ಹೇಳಬೇಕು ಅಂಡರ್ಲೈನ್ ವರ್ಡ್ಗೆ. ಈ ತರ ಅಂಡರ್ಲೈನ್ ವರ್ಡ್ ಇದ್ದಾಗ ನಿಮ್ಗೆ ಈ ತರ ಈಸಿ ಕೊಟ್ಟಿರ್ತಾನೆ. ಅಕಸ್ಮಾತ್ ಡಿಫಿಕಲ್ಟಿ ವರ್ಡ್ ಇದೆ, ಅವಾಗ ನೀವು ಫುಲ್ ಸೆಂಟೆನ್ಸ್ ಓದ್ಬಿಡಿ. ಈ ತರ ಓದಿದಾಗ ಅಂಡರ್ಲೈನ್ ವರ್ಡ್ ಏನ್ ಹೇಳ್ತಾ ಇದೆ ಸೆಂಟೆನ್ಸ್ ಅಲ್ಲಿ, ಏನೋ ಅದು ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಗ ಅದ್ರ ಮೀನಿಂಗ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಮಗೆ ಈಸಿ ಕೊಟ್ಬಿಟ್ಟಿದ್ದಾನೆ, ಹ್ಯಾಪಿ ಅನ್ನೋ ಸೆಂಟೆನ್ಸ್ ಕೊಟ್ಬಿಟ್ಟಿದ್ದಾನೆ, ಹ್ಯಾಪಿ ಅನ್ನೋ ವರ್ಡ್ ಕೊಟ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ಈಸಿ ಇದೆ. ಯಾವಾಗ ಡಿಫಿಕಲ್ಟಿ ಇರುತ್ತೆ KPSC ನಾವು ಹಂಗೆ ಮಾಡೋದು. ನಾವೆಲ್ಲ KPSC ಇದು ಇಂಗ್ಲಿಷ್ ಕೂಡ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಅವಾಗ ನಾನು ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಸ್ನೇಹಿತರೆ. ಏನು ಅಂದ್ರೆ, I was happy to know that ಶೈಲಾ passed her final exams. ಇಲ್ಲಿ ಅಂಡರ್ಲೈನ್ ವರ್ಡ್ ಹ್ಯಾಪಿ ಇದೆ. ಸೊ ಇದು ನಿಮ್ಗೆ ಎಲ್ಲರೂ ಗೊತ್ತಿರೋ ವರ್ಡ್. ಗೊತ್ತಿಲ್ದಿರೋ ವರ್ಡ್ ಇದ್ದಾಗ ಕಂಪ್ಲೀಟ್ ಸೆಂಟೆನ್ಸ್ ಓದಿದಾಗ ಆ ಸೆಂಟೆನ್ಸ್ ಅಲ್ಲಿ ಆ ವರ್ಡ್ ಏನ್ ಹೇಳ್ತಾರೆ ಅಂತ ನಿಮ್ಗೆ ಕಂಪ್ಲೀಟ್ ಸೆಂಟೆನ್ಸ್ ಅರ್ಥ ಮಾಡ್ಕೊಂಡಾಗ ಗೊತ್ತಾಗ್ಬಿಡುತ್ತೆ.
ಓಕೆ, ಸೊ ಇಲ್ಲಿ ಈಸಿ ಕೊಟ್ಟಿದ್ದಾನೆ, ಹ್ಯಾಪಿ ಅಂತ ಇದೆ. ಹ್ಯಾಪಿ ಅನ್ನೋದಕ್ಕೆ ಆಪೋಸಿಟ್ ವರ್ಡ್ ಏನು? ಸ್ಯಾಡ್. ಸ್ಯಾಡ್ ಎಲ್ಲಿದೆ? ಆಪ್ಷನ್ 2 ಇದೆ. ಸೊ ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ವಿರುದ್ಧ ಪದ ಹೇಳ್ಬೇಕು ನಾವು. ನೆಕ್ಸ್ಟ್ ಅದೇ ರೀತಿ ಇಲ್ಲೂ ಕೂಡ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ವರ್ಡ್, ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಇದ್ರ ಬದಲು ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಬೇಕು. ಅಪ್ರೋಪ್ರಿಯೇಟ್ ವರ್ಡ್ ಸೂಟ್ ಆಗುವಂಥದ್ದು ಇಲ್ಲೇನಿದೆ? ವೆಡ್ಡಿಂಗ್ ವಾಸ್ ಪುಟ್ ಆನ್ ಅಂಟಿಲ್ ಜನವರಿ. ಓಕೆ, ವೆಡ್ಡಿಂಗು ಅಂಟಿಲ್ ಜನವರಿ ತನಕ ಏನೋ ಇಲ್ಲ ಬಂದಾಗಿರ್ಬೇಕಿಲ್ಲ ಮುಂದೂಡಿರ್ಬೇಕು. ಪುಟ್ ಆನ್ ಅಂದ್ರೆ ಆನ್ ಮಾಡೋದು ಅಂತ ಅಲ್ವೇ ಅಲ್ಲ. ಸೊ ಇಲ್ಲಿ ಪುಟ್ಟಿನ್ ಇದೆ ಅಂದ್ರೆ ಹಾಕೋದು ಅಲ್ವೇ ಅಲ್ಲ. ಪುಟ್ ಅಪ್ ಅಂದ್ರೆ ಅದು ಅಲ್ವಾ. ಪುಟ್ ಆಫ್ ಅಂದ್ರೆ ಎಸ್, ಪುಟ್ ಆಫ್ ಅಂದ್ರೆ ಮುಂದೂಡಿಕೆ ಅಂತ. ಪುಟ್ ಡೌನ್ ಅಂದ್ರೆ ಕೆಳಗಡೆ ಇಡೋದು, ಕೆಳಗಡೆ. ಸೊ ಇದು ಅಲ್ವೇ ಅಲ್ಲ. ಸೊ ಇಲ್ಲಿ ಪುಟ್ ಆನ್ ಬದಲು ಇಲ್ಲಿ ಏನ್ ಬರಬೇಕು? ಪುಟ್ ಆಫ್ ಬರಬೇಕು. ಸೊ ದಟ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. OFF ಆಫ್ ಅಂದ್ರೆ ಪುಟ್ ಆಫ್ ಅಂದ್ರೆ ಮುಂದೂಡೋದು ಅನ್ನೋ ರೀತಿ, ಟಿಲ್ ಜನವರಿ ತನಕ. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಅಗೇನ್ ವಿರುದ್ಧ ಪದ. ಶೈಲಾ ಡ್ಯಾಶ್ ಆಲ್ ಹರ್ ಎಕ್ಸಾಮ್ಸ್. ಇಲ್ಲಿ ಬ್ರಾಕೆಟ್ ಅಲ್ಲಿ ಫೇಲ್ಡ್ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ವಿರುದ್ಧ ಪದ ಹೇಳ್ಬೇಕು ನಾವು. ಬ್ರಾಕೆಟ್ ಅಲ್ಲಿ ನಿಮಗೆ ಕೊಟ್ಟಿದ್ದಾನೆ ಡ್ಯಾಶ್ ಅಂದ್ರೆ ಫೇಲ್ಡ್, ಅದಕ್ಕೆ ವಿರುದ್ಧ ಪದ ಹೇಳ್ಬೇಕು. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನೆ, ಇದಕ್ಕೆ ವಿರುದ್ಧ ಪದ ನೀವು ಇಲ್ಲಿ ಹಾಕ್ಬೇಕು. ಶೈಲಾ ಫೇಲ್ಡ್ ಬದಲು ಪಾಸ್ ಆಗ್ಬೇಕು. ಪಾಸ್ ಎಲ್ಲಿದೆ? ಇಲ್ಲಿದೆ ನೋಡಿ. ಸಿಂಪಲ್ ಕ್ವಶನ್ ನೋಡಿ. ಇದು ಈಸಿ ಇದೆ. ಮುಂದೆ ತಗೋತೀನಿ ನಾನು, ಮುಂದೆ ಹೋಗ್ತಾ ಸೀರೀಸ್ ಅಲ್ಲಿ ಇಂಗ್ಲಿಷಲ್ಲೂ ಕೂಡ ಡಿಫಿಕಲ್ಟಿ ಕ್ವಶನ್ಸ್ ಬಂದಿರ್ತಕ್ಕಂಥ ಲಾಸ್ಟ್ ಇಯರ್ ಅಲ್ಲಿ ತಗೋತೀನಿ. ಓಕೆ, ಸೊ ಅದು ಕೂಡ ಮಾಡೋಣ. ನೆಕ್ಸ್ಟ್ ಅಗೇನ್ ಆಂಟೋನಿಮ್ ವಿರುದ್ಧ ಪದ ಇದೆ ಸ್ನೇಹಿತರೆ. ಶಿ ಡ್ಯಾಶ್ ದ ಟಾರ್ಗೆಟ್ ಬೈ ಅನ್ ಇಂಚ್ ಅಂಡ್ ಲಾಸ್ ದ ಗೋಲ್ಡ್ ಮೆಡಲ್. ಇಲ್ಲಿ ನೋಡಿ ಬ್ರಾಕೆಟ್ ಇಲ್ಲಿ ಕೊಟ್ಟು ಒಂದೊಂದ್ಸಲ ಇಲ್ಲಿ ಕೊಡ್ತಾನೆ, ಒಂದ್ಸಲ ಇಲ್ಲಿ ಲಾಸ್ಟ್ ಅಲ್ಲಿ ಕೊಡ್ತಾನೆ. ಹಿಟ್ ಅಂದ್ರೆ ಅವಳು ಹಿಟ್ ಮಾಡಿದ್ದಾಳೆ ಅಂತ. ಇಲ್ಲಿ ಹಿಟ್ ಅಂದ್ರೆ ಗುರಿ ಇಟ್ಟಿದ್ದಾಳೆ ಅಂತ ಅರ್ಥ. ಗುರಿ ಅಂತದ್ದು ಇಲ್ಲಿ ಅರ್ಥ. ಹಿಟ್ ದ ಟಾರ್ಗೆಟ್ ಇಲ್ಲಿ ಏನ್ ಬರಬೇಕು? ಹಿಟ್ ಅಂತ ಬರ್ಬೇಕು. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿನ ಅಂದ್ರೆ ಇದಕ್ಕೆ ಹಿಟ್ಗೆ ವಿರುದ್ಧ ಪದ ಹೇಳ್ಬೇಕು. ಓಕೆ, ಅಪೋಸಿಟ್ ವರ್ಡ್ ಹೇಳ್ಬೇಕು ನೀವು. ಹಿಟ್ಗೆ ಅಪೋಸಿಟ್, ಯಾಕಂದ್ರೆ ಇಲ್ಲಿ ಆಂಟೋನಿಮ್ ಕೇಳಿರೋದು. ಹಿಟ್ಗೆ ಅಪೋಸಿಟ್ ಏನೋ? ಮಿಸ್ ಮಾಡೋದು. ಹಿಟ್ ಮಾಡಕ್ ಆಗಿಲ್ಲ ಅಂದ್ರೆ ಮಿಸ್ಡ್. ಅರ್ಥ ಆಗ್ತಿದಲ್ಲ? ಆಪ್ಷನ್ 2 ಬ್ಯಾಶ್ ಡೂ ಅಲ್ಲ, ಟಚ್ ಡೂ ಅಲ್ಲ, ಕ್ಲೀನ್ ಡೂ ಅಲ್ಲ. ಅರ್ಥ ಆಯ್ತಲ್ಲ? ಎಸ್. ನೋಡಿ, ಒಂದಷ್ಟು ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಬೇರೆ ಪ್ಯಾಟರ್ನ್ಸ್, ಬೇರೆ ಕ್ವಶನ್ಸ್ಗಳಿದೆ, ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಜನರಲ್ ಇಂಟೆಲಿಜೆನ್ಸ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೋಡಿ, ಎಷ್ಟು ನಿಮಗೆ ರೆಸ್ಪಾನ್ಸ್ ಬರುತ್ತೆ ಆ ರೆಸ್ಪಾನ್ಸ್ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಹೆಚ್ಚು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋ ರೆಸ್ಪಾನ್ಸ್ ಬಂದಾಗೆ ಇನ್ನು ನಾವು ಡೈಲಿ ಬೇಸಿಸ್ ಮೇಲೆ ಕ್ಲಾಸಸ್ ಮಾಡೋಣ. ಎಲ್ಲ ರೀತಿಯಾದ ಇದನ್ನು ಕೂಡ ಎಕ್ಸಾಮ್ ಹಾಲಲ್ಲಿ ಹೆಂಗೆ ಮಾಡಬೇಕು, ಎಷ್ಟು ಶಾರ್ಟಲ್ಲಿ ಎಷ್ಟು ಫಾಸ್ಟಾಗಿ ಮಾಡಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೇನೆ. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.